ಒಂದು ಹೊತ್ತು ನೀವು ಊಟ ಮಾಡೋದು ಬಿಟ್ಟರು ನಡೀತೈತಿ. ಆದರೆ ಪ್ರತಿದಿನ ಈ 5 ಯೋಗ ಅಭ್ಯಾಸವನ್ನು ನೀವು ಮಾಡೋದು ನೆನಪು ಹಾಕಿ ಹೋಗ್ಬೇಡ್ರಿ. ಒಂದೇದು ಯಾರಪ್ಪ ಅಂದ್ರೆ ನೋಡ್ರಿ ತಾಡಾಸನ. ಸಿಂಪಲ್ ಆಗಿ ನೀವು ಕೈನ ಈ ಥರ ಮೇಲ್ಗಡೆ ಸ್ಟ್ರೆಚ್ ಮಾಡಿ ಕಾಲನ್ನ ಮೇಲ್ಗಡೆ ಎತ್ತಿ. ಸೊ ಹೋಲ್ ಬಾಡಿ ನಿಮಗೆ ಸ್ಟ್ರೆಚ್ ಫೀಲ್ ಆಗುತ್ತೆ. ಎರಡನೇದೇನಪ್ಪ ಅಂತ ನೋಡ್ರಿ ಕ್ಯಾಟ್ ಆ್ಯಂಡ್ ಕೌ ಪೋಸು. ನೋಡ್ರಿ ಸಿಂಪಲ್ ಆಗಿ ನೀವು ಈ ಥರ ಮಾಡಿದ್ರೆ ಸ್ಪೈನ್ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡ್ತೀವಿ. ಡೈಲಿ ನೀವು ಮನ್ಯಾಗ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತ ನೋಡ್ರಿ ಇದು ಅಧೋನ್ಮುಖ ಶ್ವಾನಾಸನ, ಡೌನ್ವರ್ಡ್ ಡಾಗ್. ಇದು ಕಂಪ್ಲೀಟ್ ನಿಮ್ದು ಬ್ಯಾಕನ್ನು ಸ್ಟ್ರೆಚ್ ಮಾಡ್ತೈತಿ. ಸೊ ಸ್ಲೋಲಿ ಹೀಲ್ಸನ್ನು ನೀವು ಕೆಳಗಡೆ ಹಚ್ಚಾಕ ಟ್ರೈ ಮಾಡಿರಿ. ಇದು ಕಂಪ್ಲೀಟ್ ಬ್ಯಾಕನ್ನು ಸ್ಟ್ರೆಚ್ ಮಾಡ್ತೈತಿ. ನೆಕ್ಸ್ಟ್ ಏನಪ್ಪ ಅಂತ ನೋಡ್ರಿ ಭುಜಂಗಾಸನ. ಸೊ ಇದು ನಿಮಗೆ ಕಂಪ್ಲೀಟ್ ಸ್ಪೈನ್ ರಿಲ್ಯಾಕ್ಸ್ ಮಾಡ್ತೈತಿ, ಒಳ್ಳೆ ಇಂಜುರಿ ಪ್ರಿವೆನ್ಷನ್ನು ಮಾಡ್ತೈತಿ ಮತ್ತು ಸ್ಟಿಫ್ನೆಸ್ ಕಡಿಮೆ ಮಾಡ್ತೈತಿ. ಇದಾದಮೇಲೆ ಸಿಂಪಲ್ ಆಗಿ ನೀವು ಪ್ರಾಣಾಯಾಮ ಮಾಡ್ಬೋದು. ಸೊ ನಾವು ಪ್ರಾಣಾಯಾಮ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದು ಅನುಲೋಮ್ ವಿಲೋಮ. ಅಂದರೆ ಉಸಿರಿನ ಒಂದು ನೋಸಿಂದ ತಗೊಂಡು ಇನ್ನೊಂದು ನೋಸಿಂದ ಬಿಡಬೇಕು. ಸೊ ಇದು ನಿಮಗೆ ಸ್ಟ್ರೆಸ್ ಕಡಿಮೆ ಮಾಡ್ತೈತಿ, ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಕೂಲ್ ಮಾಡ್ತೈತಿ. ಸೊ ಭಾರಿ ಬೆಸ್ಟ್ ಐತಿ. ನಾನು ಇದನ್ನೆಲ್ಲಿ ಕಲ್ತೀನಪ್ಪ ಅಂತಂದ್ರೆ ಶಿಪ್ನಾಗ ನಾನು 300 ಗಂಟೆಗಳ ಕಾಲ ಯೋಗ ಅಭ್ಯಾಸ ಮಾಡೀನಿ. ಸೊ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.